ನಮಸ್ಕಾರ ಎಲ್ರಿಗೂ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಯುಗಾದಿ ಹಬ್ಬ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಶಿ ಈ ವರ್ಷ ಹೆಂಗಿದೆ, ನಮ್ಮ ರಾಶಿಗೆ ಈ ವರ್ಷ ಗ್ರಹಗತಿಗಳ ಫಲ ಹೇಗಿದೆ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಬೇಕು ಅಂತ ಕಾಯ್ತಾ ಇರ್ತೀರ, ನಂಗೆ ಗೊತ್ತು. ಸೊ ಹಾಗಾಗಿ ಈಗ ಮುಂದಿನ ರಾಶಿ ತುಲಾರಾಶಿ. ಸೊ ತುಲಾರಾಶಿಯವರ ಒಂದು ಭವಿಷ್ಯ, ವರ್ಷ ಭವಿಷ್ಯ, ಯುಗಾದಿಯ ಭವಿಷ್ಯ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿವಾಗ ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ ಅವರನ್ನು ಭೇಟಿ ಮಾಡಿದ್ದೀನಿ. ಬನ್ನಿ, ನಿಮ್ಮ ಒಂದು ರಾಶಿಯ ಆಗು ಹೋಗುಗಳು ಹೇಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಈಗ ತುಲಾರಾಶಿಯವರ ಒಂದು ವರ್ಷ ಭವಿಷ್ಯ, ಯುಗಾದಿ ಭವಿಷ್ಯ ಹೇಗಿದೆ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ತುಲಾರಾಶಿ. ತುಲಾರಾಶಿಯವರಿಗೆ ಈ ಸಂವತ್ಸರ ಒಳ್ಳೆಯ ಫಲವನ್ನು ತಂದುಕೊಟ್ಟಿದೆ. ಬೇವು ಬೆಲ್ಲ ಜಾಸ್ತಿ. ಯಾಕಂದರೆ ಗುರು ಲಾಭದಲ್ಲಿದ್ದಾನೆ, ಶನಿಯು ಲಾಭದಲ್ಲೇ ಇದ್ದಾರೆ. ಇದ್ದಂಥ ಗ್ರಹಣ ದೋಷಗಳು ಬಿಡುಗಡೆಯಾಗಿದೆ. ಕಳೆದಂತಹ 2023ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಚಂದ್ರಗ್ರಹಣ ಇತ್ತು. ಆ ಗ್ರಹಣದಿಂದ ತುಲಾರಾಶಿಯವರಿಗೆ ಸ್ವಲ್ಪ ಹಾನಿ ಉಂಟಾಗಿತ್ತು. ಎಲ್ಲ ಜ್ಞಾಪಿಸ್ಕೊಳ್ಳಿ, ಗೊತ್ತಾಗತ್ತೆ. ಆ ಹಾನಿಯ ನಂತರವಾಗಿ ಅನೇಕ ಬಾಧೆಗಳನ್ನು, ನೋವುಗಳನ್ನು ಅನುಭವಿಸ್ತಾ ಇದ್ವಿ. ಈ ವರ್ಷ, ಈ ಯುಗಾದಿ ಹಬ್ಬದ ನಂತರ ಗ್ರಹಗಳು ಪಲ್ಲಟವಾಗುವಂತಹ ಛಾಯೆಗಳನ್ನು ಮಾತ್ರ ನಾವು ಕಂಡುಹಿಡಿಯಬಹುದು. ಆದರೆ ಅವರ ಫಲಾಫಲಗಳನ್ನು, ಲೆಕ್ಕಾಚಾರಗಳನ್ನು ಯಾವ ವ್ಯಕ್ತಿ ಯಾವ ದಿನ ಭೂಮಿಯನ್ನು ನೋಡಿರ್ತಾನೋ, ಅಂದರೆ ಜನ್ಮವನ್ನು ಪಡಿತಾನೋ, ಆತನ ಹುಟ್ಟಿದ ದಿನಾಂಕದಿಂದಾಗಿ ಗ್ರಹ ಚಕ್ರಗಳು ಯಾವ ರೀತಿ ಸಂಚರಿಸುತ್ತೆ ಅನ್ನೋದನ್ನು ದಶಾಭುಕ್ತಿಗಳು ಲೆಕ್ಕ ಹಾಕುತ್ತವೆ. ಯಾರ್ಯಾರಿಗೆ ತುಲಾರಾಶಿಯವರಿಗೆ ದಶಾಭುಕ್ತಿಗಳು ಉತ್ತಮವಾಗಿ ನಡೀತಾ ಇದೆಯೋ ಅವರೆಲ್ಲರಿಗೂ ಕೂಡ ರಾಜಯೋಗ ಅಂತ ಹೇಳಿ ಕರಿತೀವಿ. ತುಲಾರಾಶಿಯವರಿಗೆ ಉತ್ತಮ ರಾಜಯೋಗವನ್ನು ತಂದುಕೊಟ್ಟಿದೆ. ಉತ್ತಮವಾದಂತಹ ಸಾಮ್ರಾಜ್ಯವನ್ನು ಕಟ್ಟುವಂತಹ ಅಥವಾ ಅದನ್ನು ಬೆಳೆಸುವಂತಹ ಯೋಗವನ್ನು ಈ ವರ್ಷ ತಂದು ಕೊಡಲಿದೆ. ಹಾಗಾಗಿ ತುಲಾರಾಶಿಯವರು ಯಾವ ಚಿಂತೆ ಮಾಡುವಂತಿಲ್ಲ. ಧರ್ಮನಿಷ್ಠನಾಗಿದ್ದು, ಧರ್ಮದಲ್ಲೇ ದೃಷ್ಟಿ ಉಳ್ಳವನಾಗಿ, ಸಾಧ್ಯವಾದರೆ ಏನು ಮಾಡಬೇಕು ಅಂದರೆ, ಇದನ್ನು ರಾಜರು ಮಹಾರಾಜರು ಕೂಡ ಮಾಡ್ತಾ ಇದ್ದರು. ಸಾಧ್ಯವಾದಾಗ ಎಲ್ಲೋ ಆನೆ ಬಿಡಾರಕ್ಕೆ ಹೋದಾಗ, ಆನೆಗಳಿರುವ ಜಾಗಕ್ಕೋ ಎಲ್ಲರೂ ಹೋದಾಗ ಸಾಕ್ಷಾತ್ ಆನೆಗೆ ನಮಸ್ಕಾರವನ್ನು ಮಾಡಿ ಆನೆ ನಿಂತು ಹೋದ ಜಾಗದ ಕಾಲಿನ ಧೂಳನ್ನು ತನ್ನ ಹಣೆ ಮೇಲೆ ಧರಿಸ್ಕೋಬೇಕು. ಇದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ತುಲಾರಾಶಿಯವರು ಈ ಮುಂದಿನ 12 ತಿಂಗಳುಗಳು ಕೂಡ, ಮುಂದಿನ ಯುಗಾದಿ ಹಬ್ಬದವರೆಗೂ ಕೂಡ ಒಳ್ಳೆಯ ಫಲವನ್ನೇ ಪಡಿತೀರಿ. ಆದರೆ ಒಂದು ಸಾಮಾನ್ಯ ಹುಲ್ಲು ಕೂಡ ಒಂದು ಟೈಮಿಗೆ ನಮಗೆ ಬೇಕಾಗತ್ತೆ. ಯಾವುದನ್ನು ಯಾರನ್ನು ಬಿಟ್ಕೋಬೇಡಿ. ಪ್ರತಿ ವಸ್ತು, ಪ್ರತಿ ವಿಚಾರಗಳು, ಪ್ರತಿ ವ್ಯಕ್ತಿಯೂ ನಮಗೆ ಆಯಾ ಕಾಲದಲ್ಲಿ ನಮಗೆ ಬೇಕು. ಹಾಗಾಗಿ ಯಾರೊಂದಿಗೂ ಮನಸ್ತಾಪ, ಜಗಳ, ವ್ಯಾಜ್ಯಗಳು ಮಾಡಿಕೊಳ್ಳಬಾರದು. ಇದು ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಹಾಗಾಗಿ ಧರ್ಮನಿಷ್ಠನಾಗಿದ್ದು ಅಂದರೆ ನನ್ನ ಕುಲದೇವರ ಆರಾಧನೆ, ಮಾತಾಪಿತೃಗಳ ಸೇವೆ, ಪ್ರಾಣಿ ಪಕ್ಷಿಗಳಲ್ಲಿ ಸೇವೆ, ಅನ್ನದಾನ, ಇವೆಲ್ಲವನ್ನು ನಾವು ತುಲಾರಾಶಿಯವರಿಗೆ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದರೆ ಈಗ ಒಂದಷ್ಟು ಕೆಲಸ ಮಾಡೋದಕ್ಕೆ ವೈರಾಗ್ಯ ಬರುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಅಂತ. ಆ ರೀತಿ ವೈರಾಗ್ಯ, ಬೇಸರ ತಂದುಕೊಳ್ಬೇಡಿ. ಈಗಲೂ ಅದನ್ನು ಮುಂದುವರಿಸಿ. ಆ ಧರ್ಮ ಕರ್ಮಗಳೇ ನಿಮ್ಮನ್ನು ಶುಭವನ್ನಾಗಿ ಒಳ್ಳೆಯ ಸ್ಥಾನಮಾನಗಳಿಗೆ ತಂದು ನಿಲ್ಲಿಸುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಬಾಧೆಗಳಿಲ್ಲ. 6ನೇ ಮನೆಯಲ್ಲಿ ಶನಿಯೋ ಧನಲಾಭವನ್ನು ಕೊಡ್ತಾನೆ. ಹೆಚ್ಚಿನ ಸಂಪಾದನೆ, ದುಡ್ಡು ಕಾಸು ಚೆನ್ನಾಗಿ ಓಡಾಡುತ್ತೆ ವರ್ಷ. ಅನೇಕ ಚಿಂತನೆಗಳು ಬಂದ್ಬಿಡುತ್ತೆ ಅಲ್ಲಲ್ಲಿ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅದನ್ನು ಹೂಡಿಕೆ ಮಾಡಿಕೊಳ್ಳಿ. ಅನೇಕ ಸಂದರ್ಭಗಳನ್ನು ಸಂತೋಷವಾಗಿರಲಿಕ್ಕಾಗಿ ವಿನಿಯೋಗಿಸಿ. ಅನೇಕ ಕಾಲಗಳನ್ನು ಕೌಟುಂಬಿಕವಾಗಿ ಕಳೆಯೋದಕ್ಕೆ ವಿನಿಯೋಗಿಸಿ. ಅನೇಕ ಸಂದರ್ಭಗಳನ್ನು ದೇವತಾ ಕಾರ್ಯ, ಭಜನೆ ಇತ್ಯಾದಿ ಯಜ್ಞ ಯಾಗಗಳಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಳ್ಳಿ.
ಆ ಸಂದರ್ಭಗಳಲ್ಲಿ ಆ ಜಾಗಗಳಿಗೆ ಹೋದಾಗ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳು ದೂರವಾಗಿ ಒಳ್ಳೆಯ ಆಲೋಚನೆಗಳು ಹುಟ್ಟೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ತುಲಾರಾಶಿಯವರು ಈ ವರ್ಷ ಪೂರ್ತಿ ಎಲ್ಲೆಲ್ಲಿ ಯಜ್ಞ ಯಾಗಗಳು ನಡೆಯುತ್ತೋ, ಎಲ್ಲೆಲ್ಲಿ ದೇವತಾ ಆರಾಧನೆಗಳು ನಡೆಯುತ್ತೋ, ಸಾಧ್ಯವಾದಷ್ಟು ಅಲ್ಲಿಗೆ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ಬರೋದರಿಂದ ಒಂದೊಂದು ಆ್ಯಡ್ ಆಗ್ತಾ ಬರುತ್ತೆ ಒಳ್ಳೆಯ ಫಲ. ಹಾಗಾಗಿ ಒಂದನ್ನೇ ತಿನ್ನಬೇಡಿ, 4 ಸಿಹಿ ತಿನ್ನಿ ಅಂತ ನಾನು ಹೇಳ್ತೀನಿ. ಶುಭವಾಗಲಿ. ಪ್ರಮುಖವಾದ ಎಚ್ಚರಿಕೆ ಏನಪ್ಪ ಅಂದರೆ, ತುಂಬ ಬೇಕಾದವರು, ತುಂಬ ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದವರು, ಅವರೊಂದಿಗೆ ವ್ಯಾಜ್ಯವನ್ನು ತಂದ್ಕೊಳ್ಳೋ ಸಂದರ್ಭಗಳು ಬರುತ್ತೆ. ಅದು ಆಗಬಾರದು ಅನ್ನೋ ಕಾರಣಕ್ಕೆ ಯಜ್ಞ ಯಾಗಗಳಲ್ಲಿ ಭಾಗವಹಿಸಿ. ಸಾಧ್ಯವಾದರೆ ಎಲ್ಲಿ ಹೋಮ ಹವನಗಳು ಯಾರ ಮನೇಲಿ ನಡೀತಿದೆಯೋ ಕರೆದರೆ ಹೋಗಿ. ನಾನು ಯಾವುದೋ ಕೆಲಸಕ್ಕೆ ಹೋಗೋಕ್ಕಿಂತ ಇವತ್ತು ಯಾರದೋ ಮನೆಯಲ್ಲಿ ಏನೋ ಪೂಜೆ, ಸತ್ಯನಾರಾಯಣ ಪೂಜೆ ಅಥವಾ ಹೋಮ ಇಟ್ಕೊಂಡಿದ್ದಾರೆ, ಕರೆದಿದ್ದಾರೆ ಅಂದರೆ ಅಲ್ಲಿಗೆ ನೀವು ಖಡಾಖಂಡಿತವಾಗಿ ಹೋಗಬೇಕು. ಹೋಗಿ ಹೋಮದ ರಕ್ಷೆಯನ್ನು, ಯಜ್ಞೇಶ್ವರನ ರಕ್ಷಣೆಯನ್ನು ಪಡೆದು ಹೋಮದಲ್ಲಿರುವ ಅಗ್ನಿಗೆ ನಮಸ್ಕಾರವನ್ನು ಮಾಡಿ. ಯಾಕಂದರೆ ತುಲಾರಾಶಿ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಮೀನರಾಶಿಯಲ್ಲಿ ಕೂತಿದ್ದಾರೆ, ಶನಿಯೊಂದಿಗೆ ಇದ್ದಾನೆ. ಇದನ್ನೇ ನಾವು ಉಚ್ಚ ಫಲ, ಶುಭ ಫಲ ಅಂತ ಹೇಳಿ ಕರಿತೀವಿ. ಶುಕ್ರನಿದ್ದಲ್ಲಿ ಶನಿ ಬಂದರೆ ಶುಕ್ರನಿಗೆ ಶನಿ ಮಿತ್ರತ್ವ ಫಲವನ್ನು ಕೊಡ್ತಾರೆ. ನೀವು ಅಂದ್ಕೊಂಡಂಗೆ ಆಗುತ್ತೆ. ಆದರೆ ನಾವು ಯಾರನ್ನು ಯಾವುದೇ ವಿಚಾರದಿಂದ ಕಳ್ಕೊಳ್ಬಾರ್ದು, ವ್ಯಾಜ್ಯಗಳು ಬರಬಾರದು. ಅಯ್ಯೋ, ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ಬೋದು, ಆದರೆ ನನಗೆ ಕಷ್ಟದಲ್ಲಿ ಎಂಥ ಸಹಾಯ ಮಾಡಿದ್ದ, ನಾನು ಆಡಿರೋ ಮಾತಿಂದ ಅವನಿಗೆ ಬೇಜಾರಾಯಿತು, ಅಥವಾ ಅವನಿಗೆ ಕಷ್ಟದಲ್ಲಿ ನಾನು ಮಾಡಲಿಲ್ಲ, ಇದು ಉಳ್ಕೊಂಬಿಡುತ್ತೆ ಮನಸ್ಸಲ್ಲಿ. ಹಾಗಾಗಿ ಯಾವ ಸಂದರ್ಭದಲ್ಲೂ ಎಲ್ಲರನ್ನೂ ನಾವು ಪ್ರೀತಿಯಿಂದನೇ ಭಾವಿಸಬೇಕು. ಅದೇ ರೀತಿ ಗಜದರ್ಶನವನ್ನು, ಗಜದರ್ಶನ ಅಂದರೆ ದಂತ ಇರಬೇಕು. ಗಂಡು ಆನೆಯನ್ನು ದರ್ಶನ ಮಾಡಿ ಅದು ಹೋದ ಕಾಲು ಧೂಳನ್ನು ಸ್ವಲ್ಪ ಹಣೆ ಮೇಲೆ ಇಟ್ಕೊಳ್ಳೋದ್ರಿಂದನೂ ರಾಜಫಲವನ್ನು ಕಾಣ್ತೀರಿ. ಇಷ್ಟು ದಿನ ಕಷ್ಟಪಟ್ಟಿದ್ದೋ ಇನ್ನು ಮುಂದೆ ಕೂತ್ಕೊಂಡು ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಅದೇ ರೀತಿ ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ಕರೆಯುತ್ತೆ. ಬೆಳಗ್ಗೆ ಪರೀಕ್ಷೆ ಮಾಡಿ. ತುಲಾರಾಶಿಯವರಿಗೆ ಬರೀ ದೇವತಾ ಕಾರ್ಯ, ದೇವಸ್ಥಾನ ಪ್ರತಿಷ್ಠಾಪನೆ, ಇಂಥ ಕಾರ್ಯಗಳು ನೀವು ಬರಬೇಕು, ನೀವು ಮುಖ್ಯ ಅತಿಥಿಗಳಾಗಬೇಕು, ನಿಮ್ಮಿಂದ ಏನೋ ಸೇವೆ ಬೇಕು, ನಿಮ್ಮ ಹತ್ರನೇ ಬರ್ತಬೇಕಂತ ಅವೆಲ್ಲವನ್ನೂ ರಿಸೀವ್ ಮಾಡ್ಕೊಳ್ಳಿ. ತನ್ನ ಕೈಲಿ ಆದಷ್ಟು ಯಥಾಶಕ್ತಿ ದೇವರ ಸೇವೆಯನ್ನು ಮಾಡಿ. ಇದರಿಂದ ಊಹಿಸಕ್ಕೆ ಆಗದಿರುವಷ್ಟು ಕೀರ್ತಿ ನಿಮಗೆ ತಂದುಕೊಡುತ್ತದು. ತುಲಾರಾಶಿಯವರಿಗೆ ಸನ್ಮಂಗಳವಾಗಲಿ. ಧನ್ಯವಾದ ಗುರುಗಳೇ. ತುಲಾರಾಶಿಯವರು, ನೀವು ಆನೆ ಅಂದರೆ ದಂತ ಇರುವಂತಹ ಆನೆ, ಗಂಡು ಆನೆ ಹೋಗಿರುವಂತಹ ಜಾಗ ಇದ್ದರೆ ಅದರದ್ದು ಅದೇ ಹೆಜ್ಜೆ ಗುರುತಿದ್ರೆ ಅದರದ್ದು ಒಂದು ಧೂಳನ್ನು ನೀವು ಹಣೆ ಮೇಲೆ ಇಟ್ಕೊಳ್ಳಿ. ಹಾಗೆ ಗಜ ದರ್ಶನವನ್ನು ಮಾಡಿ, ಅದಕ್ಕೊಂದು ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಂಥ ಒಳ್ಳೆ ಒಂದು ಆಚರಣೆ ಇದು. ಹಾಗೆ ನಿಮಗೆ ಸಾಕಷ್ಟು ದೇವತಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಯಾವ ಅವಕಾಶನೂ ಮಿಸ್ ಮಾಡಬೇಡಿ. ನಿಮಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹೋಗಿ ದೇವರ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಂಬಂಧಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲೋ ಒಂದು ಸಣ್ಣ ಪುಟ್ಟ ವಿಷಯಗಳು ಕೂಡ ನಿಮಗೆ ವೈಮನಸ್ಯಕ್ಕೆ ಕಾರಣ ಆಗ್ಬೋದು. ನಿಮಗೆ ತುಂಬ ಬೇಕಾದವ್ರನ್ನ ನೀವು ಕಳ್ಕೊಳ್ಳೋವಂಥ ಸಂದರ್ಭನೂ ಬರ್ಬೋದು. ಆದರೆ ಎಲ್ಲರೂ ಒಂದಲ್ಲ ಒಂದು ಟೈಮ್ಗೆ ನಮಗೆ ಬೇಕಾಗ್ತಾರೆ, ಯಾರನ್ನು ಕಳ್ಕೊಬೇಡಿ ಅಂತ ಗುರುಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನಿಮ್ಮ ಒಂದು ರಾಶಿಯ ಫಲಾನುಫಲ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ಒಂದು ಆಚಾರ ವಿಚಾರ ಮತ್ತು ನಿಮಗೊಂದು ಕರ್ಮ ಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ರಾಶಿಯವರು ನಿಮ್ಮ ರಾಶಿ ಯಾವುದು ಅಂತ ಸರ್ಚ್ ಮಾಡಿ, ನಿಮಗೂ ಕೂಡ ಪರಿಹಾರ ಸಿಕ್ಕತ್ತೆ ನಮ್ಮ ಈ ಚಾನಲ್ನಲ್ಲಿ. ಧನ್ಯವಾದ.